ತಿಳಿಯ ಹೇಳುವೆ ಕೃಷ್ಣ ಕಥೆಯನು, ಇಳೆಯ ಜಾಣರು ಮೆಚ್ಚುವಂತಿರೆ ನೆಲೆಗೆ ಪಂಚಮ ಶ್ರುತಿಯನೊರೆವೆನು ಕೃಷ್ಣ ಮೆಚ್ಚಲಿಕೆ. ಹಲವು ಜನ್ಮದ ಪಾಪರಾಶಿಯ ತೊಳೆವ ಜಲವಿದು, ಶ್ರೀಮದಾಗಮ ಕುಲಕ್ಕೆ ನಾಯಕ ಭಾರತಾಕೃತಿ ಪಂಚಮ ಶ್ರುತಿಯ. ಚೋರ ನಿಂದಿಸಿ ಶಶಿಯ ಬೈದಡೆ, ಕ್ಷೀರವನು ಕ್ಷಯ ರೋಗಿ ಹಳಿದರೆ ವಾರಣಾಸಿಯ ಹೆಳವ ನಿಂದಿಸಿ ನಕ್ಕರೇನಹುದು. ಭಾರತದ ಕಥನ ಪ್ರಸಂಗವ ಕ್ರೂರ ಕರ್ಮಿಗಳೆತ್ತಬಲ್ಲರು, ಘೋರ ರೌರವವನ್ನು ಕೆಡಿಪುಗು ಕೇಳುವ ಸಜ್ಜನರ. ನನ್ನ ಆತ್ಮೀಯ ಅಧ್ಯಾತ್ಮ ಬಂಧುಗಳೇ, ಕುಮಾರವ್ಯಾಸ ಹೇಳ್ತಾನೆ, ಚೋರ ನಿಂದಿಸಿ ಶಶಿಯ ಬೈದಡೆ. ನಿಜವಾಗಲೂ ಕಳ್ಳತನವನ್ನು ಯಾವಾಗ ಮಾಡಬಾರ್ದು ಮಾಡಬೇಕು ಅನ್ನತಕ್ಕಂಥ ಸಾಮಾನ್ಯ ಪರಿಜ್ಞಾನ ಇಲ್ಲದೇ ಇರತಕ್ಕಂಥ ಒಬ್ಬ ಕಳ್ಳ ಹುಣ್ಣಿಮೆ ದಿನ ಹೋಗಿ ಕಳ್ಳತನವನ್ನು ಮಾಡಬೇಕಾದ್ರೆ ಯಾರಾದರೂ ಅವನನ್ನು ನೋಡಿ ಹೊಡೆದ್ರೆ, ಚಂದ್ರನನ್ನು ಬೈದರೆ ತಪ್ಪ್ಯಾರದು. ಕ್ಷೀರವನು ಕ್ಷಯರೋಗಿ ಹಳಿದರೆ, ಕ್ಷಯರೋಗಿಗೆ ಕ್ಷೀರಪಥ್ಯ, ಆದ್ದರಿಂದ ನಾನು ಹಾಲನ್ನು ಉಪಯೋಗಿಸಲ್ಲ ಅಂತ ಹೇಳಿಬಿಟ್ಟು ಹಾಲನ್ನು ಬೈದರೆ ಅದಕ್ಕೇನಾದರೂ ಹೆದರಿಕೆ ಆಗುತ್ತಾ? ವಾರಣಾಸಿಯ ಹೆಳವ ನಿಂದಿಸಿ ನಕ್ಕರೇನಹುದು. ಕೈಲಾಗದೆ ಇರೋರು ಕಾಶಿಯನ್ನು ಬೈದರೆ, ಏ ಕಾಶಿ ನೀನ್ಯಾಕೆ ಅಷ್ಟು ದೂರ ಇದೆಯಾ, ಹತ್ತಿರ ಇದ್ದಿದ್ರು ಬರ್ತಿದ್ದೆ ಅಂತ. ಆದರೆ ಕಾಶಿಗೇನಾದರೂ ಪುಣ್ಯಕ್ಷೇತ್ರ ವಾರಣಾಸಿಗೆ ಹೆದರಿಕೆ ಆಗುತ್ತಾ? ಹಾಗೇ ಭಾರತದ ಕಥನ ಪ್ರಸಂಗವ ಕ್ರೂರ ಕರ್ಮಿಗಳೆತ್ತಬಲ್ಲರು. ಅದಕ್ಕೆ ಕುಮಾರವ್ಯಾಸನನ್ನು ರೂಪಕ ಸಾಮ್ರಾಜ್ಯದ ಚಕ್ರವರ್ತಿ ಅಂತ ಕರೀತಾರೆ. ಎಷ್ಟು ಸಲೀಸಾಗಿ ರೂಪಕ ಅಲಂಕಾರವನ್ನು ಮಹಾಭಾರತದಲ್ಲಿ ಉಪಯೋಗಿಸಿರ್ತಕ್ಕಂಥದ್ದು ನಮಗೆಲ್ಲ ಗೊತ್ತಿದೆ. ಹಾಗೆ ಕ್ರೂರ ಕರ್ಮಿಗಳಿಗೆ ಭಾರತದ ಒಂದು ಅಮೃತದ ಪಿಯೂಷದ ಶಕ್ತಿ ಏನು ಗೊತ್ತಿದೆ. ಭಾರತದ ಕಥನ ಪ್ರಸಂಗವ ಕ್ರೂರ ಕರ್ಮಿಗಳೆತ್ತಬಲ್ಲರು. ಏನು ಮಾಡೋದು ಗೊತ್ತಾ? ಘೋರ ರೌರವವನ್ನು ಕೆಡಿಪುಗು ಕೇಳುವ ಸಜ್ಜನರ. ನಿಷ್ಠೆಯಿಂದ ಭಕ್ತಿಯಿಂದ ಒಂದೇ ಒಂದು ಅಕ್ಷರವನ್ನು ಕೇಳಿದರೆ ಎಷ್ಟೋ ಜನ್ಮಗಳ ಪಾಪಶೇಷವನ್ನು, ರೌರವ ನರಕವನ್ನು ತಪ್ಪಿಸ್ತಕ್ಕಂಥದ್ದು ಈ ಒಂದು ಮಹಾಭಾರತ ಅಂತ ಕುಮಾರವ್ಯಾಸ ಹೇಳ್ತಾನೆ. ಇಂದಿನ ಈ ಒಂದು ಸಂಚಿಕೆಯಲ್ಲಿ ಕುಮಾರವ್ಯಾಸ ಭಾರತದ ಸೂಚನಾರ್ಥದ ಅಂಗವಾಗಿ 6ನೇ ಸಂಧಿಯ ಸೂಚನೆಯ ಒಂದು ಸಾರಾಂಶವನ್ನು ನೋಡೋಣ ಅಂತ ಹೇಳ್ತಾ, ಭೀಮ ದುರ್ಯೋಧನರ ಸೆಣಸಿನ ತಾಮಸಿಕೆ ಹೆಚ್ಚಿದುದು. ಭೀಮ ದುರ್ಯೋಧನರ ಸೆಣಸಿನ ತಾಮಸಿಕೆ ಹೆಚ್ಚಿದುದು. ಕದನೋದ್ಧಾಮರು ಅಸ್ತ್ರಾಭ್ಯಾಸವನ್ನು ಮಾಡಿದರು ದ್ರೋಣನಲ್ಲಿ. ಪಾಪ ಪಾಂಡವರು, ಪಾಂಡುರಾಜ ತಂದೆಯನ್ನು ಕಳ್ಕೊಂಡ್ರು. ಮಾದ್ರಿ ದೇವಿ ಸಹ ಪತಿಯ ಸಹಗಮನದ ಉದ್ದೇಶದಿಂದ ಎಂಬ ದೇಹತ್ಯಾಗವನ್ನು ಮಾಡ್ತಾಳೆ. ಅವರು ಅನಾಥರಾಗ್ತಾರೆ. ಅನಾಥರಾಗಿ ಆಗಿರ್ತಕ್ಕಂಥದ್ದನ್ನು ನೋಡಿರ್ತಕ್ಕಂಥ ಮಹರ್ಷಿಗಳು, ಯಾಕೆಂದರೆ ಅವರ ಪರಿವಾರವೇ ಮಹರ್ಷಿಗಳು, ಜೊತೆಗೆ ಯಾವಾಗಲೂ ಋಷಿಗಳು ಅವರ ಜೊತೆಗೆ ಇರ್ತಾ ಇದ್ದರು. ಇವರ ಕಷ್ಟವನ್ನು ತಾಳಲಾರದೆ, ತೊಂದರೆಯನ್ನು ತಾಳಲಾರದೆ ಆ ಋಷಿಗಳು ಅವರನ್ನು ನೇರವಾಗಿ ಹಸ್ತಿನಾಪುರಕ್ಕೆ ಕರೆದುಕೊಂಡು ಬರ್ತಾರೆ. ಈ ಸಂದರ್ಭದಲ್ಲಿ ಅಲ್ಲಿ ಭೀಷ್ಮಾಚಾರ್ಯರು ಉಭಯಕುಲ ಪಿತಾಮಹ ಅಂತ ಹೇಳಿಬಿಟ್ಟು ಅವರು, ಅಂದರೆ ಪಾಂಡವರಿಗೂ ಕೌರವರಿಗೂ ತಾತ, 900 ವರ್ಷದ ಮುದುಕ, ವಯೋವೃದ್ಧ, ಜ್ಞಾನವೃದ್ಧ. ಅವರು ಇವರ ಪಾಂಡವರ ಜವಾಬ್ದಾರಿಯನ್ನು ಕೌರವರ ಜೊತೆಯೇ ಪಾಂಡವರು ಇರಲಿ ಅಂತ ಹೇಳಿಬಿಟ್ಟು ಅವರನ್ನು
ಅಲ್ಲಿ ಸೇರಿಸ್ಕೊಳ್ತಾರೆ. ಯಾಕೆಂದರೆ ಅವರಿಬ್ಬರು ಅಣ್ಣ ತಮ್ಮಂದ್ರ ಮಕ್ಕಳು ತಾನೆ, ಅದಕ್ಕೋಸ್ಕರ ಆವಾಗಲಿಂದಲೂ ಕೂಡ ಭೀಷ್ಮಾಚಾರ್ಯರೇ ಅವರ ಸಂಪೂರ್ಣವಾಗಿರ್ತಕ್ಕಂಥ ಜವಾಬ್ದಾರಿಯನ್ನು ವಹಿಸ್ತಾರೆ. ಅವರ ತಂದೆ ತಾಯಿ ತಾತ ಎಲ್ಲವೂ ಆಗಿರ್ತಾರೆ ಭೀಷ್ಮಾಚಾರ್ಯರು. ಪ್ರತಿಯೊಂದು ವಿಷಯದಲ್ಲೂ ಕೂಡ ಪಕ್ಷಪಾತ ಮಾಡದೆ ಪಾಂಡವರಿಗೂ ಮತ್ತು ಕೌರವರಿಗೂ ಕೂಡ ಇಬ್ಬರಿಗೂ ಕೂಡ ನ್ಯಾಯ ಒದಗಿಸ್ತಕ್ಕಂಥ ರೀತಿಯಲ್ಲಿ ಅವರ ಮಕ್ಕಳನ್ನು ಬೆಳೆಸ್ತಾರೆ. ಪೂರ್ಣ ಚಂದ್ರಮನ ರೀತಿಯಲ್ಲಿ ಆ 101 ಜನ, ಈ 5 ಜನ, ಒಟ್ಟು 106 ಜನನೂ ಕೂಡ ಭೀಷ್ಮಾಚಾರ್ಯರ ಒಂದು ಮಾರ್ಗದರ್ಶನದಲ್ಲಿ ಬೆಳೀತಾರೆ. ಬೆಳೀತಾ 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 ಅವರಿಗೆ ವಿದ್ಯೆಯ ಅವಶ್ಯಕತೆ ಎಷ್ಟಾದರೂ ಬರುತ್ತೆ. ಅದರಲ್ಲೂ ಕೂಡ ಯುದ್ಧದ ವಿದ್ಯೆಯನ್ನು ಕಲಿಸ್ಬೇಕಾಗಿರ್ತಕ್ಕಂಥದ್ದು ಅವರ ಒಂದು ಜವಾಬ್ದಾರಿ, ಕ್ಷತ್ರಿಯರ ಒಂದು ಕರ್ತವ್ಯ ಅದು. ಅದಕ್ಕೋಸ್ಕರ ಭೀಷ್ಮಾಚಾರ್ಯರು ಏನು ಮಾಡ್ತಾರೆ ಅಂದರೆ, ಈ 6ನೇ ಸಂಧಿಯಲ್ಲಿ ದ್ರೋಣಾಚಾರ್ಯರ ಹತ್ತಿರ ಪಾಂಡವರನ್ನ ಮತ್ತು ಕೌರವರನ್ನ ಇಬ್ಬರನ್ನೂ ಕೂಡ ಶಿಷ್ಯರನ್ನಾಗಿಸ್ತಾರೆ. ಅಂದರೆ 106 ಜನನೂ ಕೂಡ ದ್ರೋಣಾಚಾರ್ಯರಲ್ಲಿ ಶಿಷ್ಯವೃತ್ತಿಯನ್ನು ಕೈಗೊಳ್ತಾರೆ. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸರ್ವ ಖರ್ಚು ವೆಚ್ಚವನ್ನು ಎಲ್ಲವೂ ಕೂಡ ಭೀಷ್ಮಾಚಾರ್ಯರೇ ನೋಡ್ತಾರೆ. ಮಹಾಪ್ರಚಂಡರಾಗಿರ್ತಕ್ಕಂಥ, ಶಿವನ ಪ್ರತಿರೂಪವೇ ಆಗಿರ್ತಕ್ಕಂಥ, ಬಿಲ್ಗುರುಗಳಾಗಿರ್ತಕ್ಕಂಥ, ಅಸ್ತ್ರವಿದ್ಯಾಗುರುಗಳಾಗಿರ್ತಕ್ಕಂಥ ದ್ರೋಣಾಚಾರ್ಯರು ಇಬ್ಬರಿಗೂ ಕೂಡ, ಪಾಂಡವರಿಗೂ ಮತ್ತು ಕೌರವರಿಗೂ ಇಬ್ಬರಿಗೂ ಕೂಡ ಅಸ್ತ್ರಶಸ್ತ್ರ ವಿದ್ಯಾಭ್ಯಾಸವನ್ನು ಕಲಿಸ್ತಾರೆ. ಕುದುರೆ ಸವಾರಿ, ಕತ್ತಿ ವರಸೆ, ಪ್ರತಿಯೊಂದರಲ್ಲೂ ಅವರನ್ನು ಯುದ್ಧ ವಿದ್ಯೆಗಳಲ್ಲಿ ಪ್ರವೀಣರನ್ನಾಗಿ ಮಾಡ್ತಾರೆ. ಈ ಮಧ್ಯೆ ಈ ಕಡೆ ಪಾಂಡವರಲ್ಲಿ ಮಹಾಖಂಡಿತವಾಗಿರತಕ್ಕಂಥ ಭೀಮಸೇನನಿಗೂ ಹಾಗೂ ಕೌರವರಲ್ಲಿ ದೊಡ್ಡವನಾಗಿರತಕ್ಕಂಥ ದುರ್ಯೋಧನನಿಗೂ ಒಂದು ರೀತಿಯ ಶತ್ರುತ್ವ ಬೆಳೀತಾ ಹೋಗುತ್ತೆ. ಯಾಕೆಂದರೆ ಮನೋಭಾವಗಳು ಬೇರೆ ಬೇರೆ ಆಗಿರ್ತವೆ. ಭೀಮ ದುರ್ಯೋಧನರ ಸೆಣಸಿನ ತಾಮಸಿಕೆ ಹೆಚ್ಚಿದುದು. ಏನು ಬರ್ತಾ 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 ಅವರಿಬ್ಬರ ಮಧ್ಯದಲ್ಲಿ ತಾಮಸ ಗುಣ ಬೆಳೆಯುತ್ತೆ. ಅವನಿಗಿಂತ ನಾನು, ನನಗಿಂತ ಅವನು, ನಾನೇನು ಕಡಿಮೆ ಅಂತ ಹೇಳಿಬಿಟ್ಟು ಇದು ಬರೀ ವಿದ್ಯೆಯಲ್ಲಿ ಒಬ್ರಿಗೊಬ್ಬರಿಗೆ ಸ್ಪರ್ಧಾತ್ಮಕವಾದ ಮನಸ್ಸು ಬೆಳೆಯದೆ, ಜೊತೆಗೆ ಮತ್ಸರ ಹುಟ್ಟುತ್ತೆ ಇಬ್ಬರಲ್ಲಿಯೂ ಕೂಡ. ವೈಯಕ್ತಿಕವಾದ ರೀತಿಯಲ್ಲಿ ಅವರು ಒಬ್ಬರನ್ನೊಬ್ಬರು ಹೀಯಾಳಿಸ್ಕೊಳ್ತಕ್ಕಂಥ ಒಂದು ಪರಿಸ್ಥಿತಿಗೆ ಬರುತ್ತೆ. ಆದರೂ ಕೂಡ ಭೀಮ ಮತ್ತು ದುರ್ಯೋಧನ ಇಬ್ಬರು ಕೂಡ ವಿದ್ಯೆಯಲ್ಲಿ ಮಹಾಪ್ರವೀಣರಾಗ್ತಾರೆ. ಇತರರು ಅರ್ಜುನ ಮತ್ತು ಧರ್ಮರಾಜ, ನಕುಲ ಸಹದೇವರು, ಆ ಕಡೆ ಉಳಿದಿರತಕ್ಕಂಥ ಕೌರವರು ಅಸ್ತ್ರಶಸ್ತ್ರಾಭ್ಯಾಸಗಳಲ್ಲಿ ನಿಪುಣರಾಗ್ತಾರೆ ದ್ರೋಣಾಚಾರ್ಯರ ಒಂದು ಗುರುತ್ವದ ಇದರಲ್ಲಿ ಶಿಷ್ಯರಾಗಿ. ಆದ್ದರಿಂದ ಈ ಒಂದು 6ನೇ ಸಂಧಿಯ ಸೂಚನೆ ಇದೆ. ಭೀಮ ದುರ್ಯೋಧನರ ಸೆಣಸಿನ ತಾಮಸಿಕೆ ಹೆಚ್ಚಿದುದು, ಕದನೋದ್ಧಾಮರು ಅಸ್ತ್ರಾಭ್ಯಾಸವನ್ನು ಮಾಡಿದರು ದ್ರೋಣನಲ್ಲಿ. ಎಲ್ಲರೂ ಕೂಡ ಕದನೋದ್ಧಾಮರೇ, ಮಹಾಪ್ರಚಂಡ್ರೆ. ಇವರು ದ್ರೋಣಾಚಾರ್ಯರಲ್ಲಿ ಅಸ್ತ್ರಾಭ್ಯಾಸವನ್ನು ಮಾಡ್ತಾರೆ ಅನ್ನತಕ್ಕಂಥ ಒಂದು ಸಾರಾಂಶವನ್ನು ನಾವಿಲ್ಲಿ ನೋಡ್ಬೋದು. ಓಂ ಶ್ರೀ ಕೃಷ್ಣಾರ್ಪಣಮಸ್ತು.